ದಿಟ್ಟ ಧೀರ ಮಹಿಳೆ ಮಾಲತಿ ಹೊಳ್ಳ ಅಮ್ಮ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನಾನು ದೇವ್ರನ್ನ ಕೇಳೋದಕ್ಕೆ ನನಗೇನು ಉಳಿದಿಲ್ಲ, ನಾನೇನು ಕೇಳೋದಿಲ್ಲ ದೇವ್ರನ್ನ, ಯಾಕಂದ್ರೆ ಅವನು ಬುಟ್ಟಿಯಲ್ಲಿ ಇರುವಂಥ ಎಲ್ಲದನ್ನು ನನಗೆ ಆಲ್ರೆಡಿ ಕೊಟ್ಟಾಗಿದೆ. ಇನ್ನೇನು ಕೇಳಲಿ ಅವನನ್ನ ನಾನು. ದೈಹಿಕ ಅಂಗವಿಕಲತೆ ಬಗ್ಗೆ ಹೇಳುವುದಾದ್ರೆ, ನನಗೆ 1 ವರ್ಷ 2 ತಿಂಗಳು ಮಗುವಲ್ಲಿ ಪೋಲಿಯೋ ಅಟ್ಯಾಕ್ ಆಯ್ತು. ನಾವು ಒಂದು ಜೀವಿತ ಶವನೇ ಆವಾಗ. ಇದು ನನ್ನ ವೀಲ್ ಚೇರ್ ಅಂತ ನನ್ನ ಪರಿಗಣಿಸೋದೇ ಇಲ್ಲ. ದಿಸ್ ಇಸ್ ಮೈ ಚಾರಿಯೆಟ್. ಐ ಆಮ್ ಸಿಟಿಂಗ್ ಆಸ್ ಅ ಕ್ವೀನ್ ಆನ್ ಮೈ ಚಾರಿಯೆಟ್. ನನ್ನ ಕ್ಲಾಸ್ ರೂಮ್ಸ್ ಎಲ್ಲ 3rd ಫ್ಲೋರ್. ನಾನೇ 2 ಬುಕ್ ಇಟ್ಕೊಂಡು ಈ ಕಚ್ಚಿಟ್ಕೊಂಡು 3 ಮಹಡಿ ಹತ್ತೋದ್ರೊಳಗಡೆ 45 ಮಿನಿಟ್ಸ್ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ ಅದು ಮುಗಿದೋಗ್ಬಿಡ್ತಾಯಿತ್ತು. ಪಪ್ಪನಿಗೆ ಬಂದು ಹೇಳ್ಬಿಟ್ಟಿದ್ದೆ ನಾನು, ನನಗೆ ಬೇಡ, ಸಾಕು, ಇಷ್ಟೇ ಸಾಕು. ಎಲ್ಲರೂ ನನ್ನನ್ನು ಯಾವುದೋ ಒಂದು ಗ್ರಹದಿಂದ ಬಂದು ಏಲಿಯನ್ ಥರ ನೋಡ್ತಾರೆ. ರಿಯಲ್ ಲೈಫಲ್ಲಿ ರಾಜ್ಕುಮಾರ ಕೈ ಕೊಟ್ರು, ಆದ್ರೆ ರಿಯಲ್ ಲೈಫಲ್ಲಿ ರಾಜ್ಕುಮಾರ ಎತ್ಕೊಂಡ್ರು. ಇಂಪಾಸಿಬಿಲಿಟಿಗೆ ನಂಗೆ ಸ್ಪೆಲ್ಲಿಂಗು ಗೊತ್ತಿಲ್ಲ, ಇನ್ಫಿನಿಟಿ ಕಾಂಪ್ಲೆಕ್ಸಿಗೆ ಅರ್ಥನೂ ಗೊತ್ತಿಲ್ಲ. ಮ್ಯಾಮ್ ಕಾಲುಂಟೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನು ಮುಂದೆ ಒಂದು ಹೆಜ್ಜೆ ಇಟ್ಟು ನಾನು ಹಿಂದೆ ಹೇಳು. ಸಾಯೋ ತನಕ ಬದುಕಬೇಕಲ್ಲ ಮ್ಯಾಮ್, ಖುಷಿಯಾಗಿ ಬದುಕುವ. ಎಂಥದ್ದು ಯಾವ ತಂದೆ ತಾಯಿ ಅವ್ರನ್ನ ಶಾಪ ಅಂತ ಅಂದ್ಕೊಂಡ್ರು, ಅದೇ ತಂದೆ ತಾಯಿನ ಇವ್ರು ನೋಡ್ಕೋಬೇಕು. ಸಣ್ಣ ಮನೆ ವೀಲ್ ಚೇರ್ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ತೆಗೆದುಕೊಂಡು ಬರಬೇಕಾಗಿತ್ತು. ಅದೆಲ್ಲ ರಿಲೇಟಿವ್ಸಿಗೆ ಅವ್ರಿಗೆ ಒಂಥರ ಆಗ್ತದೆ, ಮುಜುಗರ ಆಗ್ತದೆ ಅಂತ ನೀನು ಕೋಣೆಯಲ್ಲೇ ಇರು ಅಂತ ಹೇಳ್ತಾ ಇದ್ರು ತಾಯಿ. ಅವಾರ್ಡ್ ಕೊಟ್ಟ ಮೂಮೆಂಟ್ ಅನಿಸಿದ್ರು. ಇಟ್ಸ್ ಅ ಸ್ಮಾಲ್ ಟ್ರಿಬ್ಯೂಟ್ ಟು ಮೈ ಫ್ಯಾಮಿಲಿ ಅಂತ.